ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿ 2015 ಪೇಪರ್ 2 ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಫಿಸಿಕ್ಸ್ಗೆ ಸಂಬಂಧಪಟ್ಟಂತಹ ಮೊದಲ 40 ಪ್ರಶ್ನೆಗಳನ್ನ ವಿಶ್ಲೇಷಣೆಯ ಸಮೇತವಾಗಿ ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಸಿಕ್ಸಿಗೆ ಸಂಬಂಧಪಟ್ಟಂತಹ, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೊದಲ 40 ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳ್ತಾ ಇದೆ, ಇನ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ದ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ FC and the object lens F0 ಆರ್ ಸಚ್ ದಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಖಗೋಳ ದೂರದರ್ಶಕದಲ್ಲಿ ಬಳಸುವ ಒಂದು ಕಣ್ಣಿನ ಮಸೂರದ ಸಂಗಮ ದೂರ ಏನಿದೆ ಮತ್ತೆ ವಸ್ತುವಿನ ಒಂದು ಮಸೂರದ ಸಂಗಮ ದೂರಗಳ ನಡುವೆ ಇರ್ತಕ್ಕಂಥದ್ದು ಸಂಬಂಧ ಏನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನಾಗಿ ನೀವೇನು ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ದೂರದಲ್ಲಿರುವ ವಸ್ತುಗಳನ್ನು ನೋಡಲಿಕ್ಕೆ ದೊಡ್ಡದಾಗಿ ಕಾಣಬೇಕು ಅಂತೇಳಿ ಮಸೂರವು ಏನಾಗಿರ್ಬೇಕಂದ್ರೆ ಒಂದು ದೊಡ್ಡ ಸಂಗಮ ದೂರವನ್ನು ಹೊಂದಿರಬೇಕಾಗತ್ತೆ. ಈ ರೀತಿ ದೊಡ್ಡ ಸಂಗಮ ದೂರ ದೊಡ್ಡದಾಗಿರಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಇಲ್ಲಿ ನೀವು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಂದರೆ ಆಪ್ಷನ್ 3 F0 ಈಸ್ ಗ್ರೇಟರ್ ದ್ಯಾನ್ FC ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದನೇ ಪ್ರಶ್ನೆಗೆ. ಓಕೆನಾ? ಮುಂದಿನ ಹಂತದಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಆಫ್ ಲೈಟ್ ಡಸ್ ನಾಟ್ ಸಪೋರ್ಟ್ ದ ವೇವ್ ನೇಚರ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಳಗಿನ ಬೆಳಕಿನ ಯಾವ ವಿದ್ಯಮಾನವು ಬೆಳಕಿನ ತರಂಗ ಸಿದ್ಧಾಂತವನ್ನ ಪುಷ್ಟೀಕರಿಸುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಕ್ಕಂಥದ್ದು ಏನಿದೆ, ಇದು ಬೆಳಕಿನ ಕಣ ರೂಪವನ್ನು ಸಾಬೀತುಪಡಿಸ್ತದೆ ಹೊರತಾಗಿ ತರಂಗದ ರೂಪವನ್ನು ಅದು ಏನ್ ಮಾಡೋದಿಲ್ಲ, ತೋರಿಸೋದಿಲ್ಲ. ಹಾಗಾಗಿ ಅಂದ್ರೆ ಇದು ಪಾರ್ಟಿಕಲ್ ನೇಚರ್ ಅನ್ನು ಹೊಂದಿರೋದಿಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ಆಪ್ಷನ್ 1 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ದ್ಯುತಿ ವಿದ್ಯುತ್ ಪರಿಣಾಮವನ್ನ ನೀವು ಈ ಪ್ರಶ್ನೆಗೆ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ ಮೂರನೇ ಪ್ರಶ್ನೆ ಬಂದು ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿಚ್ ಈಸ್ ದ ಕಾಸ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್ ಆನ್ ಅರ್ತ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭೂಮಿಯ ಮೇಲೆ ಹಸಿರು ಮನೆ ಪರಿಣಾಮವನ್ನ ಉಂಟು ಮಾಡಲು ಮುಖ್ಯ ಕಾರಣವಾಗಿರುವಂತಹ ಒಂದು ವಿದ್ಯುತ್ ಕಾಂತೀಯ ವಿಕಿರಣ. ಸಾಮಾನ್ಯವಾಗಿ ಹಸಿರು ಮನೆ ಪರಿಣಾಮ ಏನಾಗತ್ತಲ್ಲ, ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡ್ತವೆ ಅಂದ್ರೆ ವೇವ್ ಲೆಂತ್ ಏನಾಗಿರುತ್ತೆ, ಯಾವುದೇ ಒಂದು ರೇಡಿಯೇಷನಿನ ವೇವ್ ಲೆಂತ್ ದೊಡ್ಡದಾಗಿರ್ಬೇಕು ಅಂದ್ರೆ ಲಾಂಗ್ ವೇವ್ ಲೆಂತ್ ಅನ್ನ ಹೊಂದಿರುವಂತ ರೇಡಿಯೇಷನ್ ಅನ್ನೇ ಟ್ರ್ಯಾಪ್ ಮಾಡ್ತವೆ ಸಾಮಾನ್ಯವಾಗಿ ಗ್ರೀನ್ ಹೌಸಸ್. ಅಲ್ಲಿಗೆ ಲಾಂಗ್ ವೇವ್ ಲೆಂತ್ ಅನ್ನ ಹೊಂದಿರುವಂತ ರೇಡಿಯೇಷನ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಇನ್ಫ್ರಾರೆಡ್ ರೇಸ್. ಅಂದ್ರೆ ಅವಗೆಂಪು ವಿಕಿರಣಗಳು ಏನಾಗಿರ್ತವೆ, ಲಾಂಗರ್ ವೇವ್ ಲೆಂತ್ ಅನ್ನ ಹೊಂದಿರ್ತವೆ. ಹಾಗಾಗಿ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಉಂಟು ಮಾಡಲಿಕ್ಕೆ ಕಾರಣವಾಗಿರುವ ಒಂದು ರೇಡಿಯೇಷನ್ ಯಾವುದು ಅಂದ್ರೆ ಇನ್ಫ್ರಾರೆಡ್ ರೇಸ್. ಸೊ ದಟ್ ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ಹಾಗಿದ್ಮೇಲೆ 4ನೇ ಪ್ರಶ್ನೆ ಹೇಳುತ್ತೆ, ಎ ಪರ್ಸನ್ ಯೂಸಸ್ ಸ್ಪೆಕ್ಟಾಕಲ್ ಆಫ್ ಪವರ್ ಪ್ಲಸ್ 2D ದೆನ್ ಹಿ ಈಸ್ ಸಫರಿಂಗ್ ಫ್ರಮ್ ದ ಐ ಡಿಫೆಕ್ಟ್. ವೆರಿ ಸಿಂಪಲ್ ಆಗಿರುವಂತ ಪ್ರಶ್ನೆ. ಒಬ್ಬ ವ್ಯಕ್ತಿ ಪ್ಲಸ್ 2D ಸಾಮರ್ಥ್ಯವನ್ನು ಹೊಂದಿರುವಂತ ಒಂದು ಕನ್ನಡಕವನ್ನು ಬಳಸ್ತಾ ಇದ್ದಾನೆ. ಹಾಗಿದ್ಮೇಲೆ ಅವನು ಆ ಒಂದು ಕನ್ನಡಕವನ್ನು ಬಳಸ್ತಿದ್ದಾನೆ ಅಂದ್ರೆ ಅವನಿಗೆ ಇದು ಇರುವಂತ ದೃಷ್ಟಿಕೋನ ಯಾವುದು? ಇಲ್ಲಿ ಪ್ಲಸ್ 2D ಅಂದ್ರೆ ಅದನ್ನ ನಾವು ಪಾಸಿಟಿವ್ ಪವರ್ ಅಂತ ಕರಿತೀವಿ. ಈ ಒಂದು ಪಾಸಿಟಿವ್ ಪವರ್ ಇದೆ ಅಂತ ಹೇಳಿದ್ರೆ ಆ ಲೆನ್ಸ್ ಅನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಕಾನ್ಕೇವ್ ಲೆನ್ಸ್ಗೆ ನೆಗೆಟಿವ್ ಪವರ್ ಇರುತ್ತೆ. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ಸಾಮಾನ್ಯವಾಗಿ ಯಾವುದಕ್ಕೆ ಬಳಸ್ತಾರಪ್ಪ ಅಂದ್ರೆ ಹೈಪರ್ ಮೆಟ್ರೋಪಿಯಾಗೆ ಬಳಕೆ ಮಾಡ್ತಾರೆ. ಅಂದ್ರೆ ಫಾರ್ ಸೈಟೆಡ್ನೆಸ್ ಅಂದ್ರೆ ಏನು, ದೂರ ದೃಷ್ಟಿ ದೋಷವನ್ನ ಹೊಂದಿರುವಂತವರಿಗೆ ಈ ಒಂದು ಲೆನ್ಸ್ ಅನ್ನ ಬಳಕೆ ಮಾಡ್ತಾರೆ. ಸಮೀಪ ದೃಷ್ಟಿ ದೋಷ ಅಥವಾ ಏನಂತ ಕರಿತೀವಿ ಅದನ್ನ ನಿಯರ್ ಸೈಟೆಡ್ನೆಸ್, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಮಿಯೋಪಿಯಾದ ತೊಂದರೆ ಇದ್ದಂಥವರು ನೆಗೆಟಿವ್ ಪವರ್ ಅನ್ನ ಹೊಂದಿರುವಂತಹ ಲೆನ್ಸ್ ಅನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ನೀವು ಇಲ್ಲಿ ಪಾಸಿಟಿವ್ ಪವರ್ ಇರೋದ್ರಿಂದಾಗಿ ನೀವು ಏನನ್ನ ಆಯ್ಕೆ ಮಾಡಬೇಕಾಗತ್ತೆ, ಆಪ್ಷನ್ 4 ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರ ದೃಷ್ಟಿ ದೋಷ ಅಂತೇಳಿ 4ನೇ ಆಪ್ಷನ್ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ 5ನೇ ಕ್ವಶನ್ ಹೇಳುತ್ತೆ, ಎ ಬಾಡಿ ಆಫ್ ಮಾಸ್ mkg ಈಸ್ ಲಿಫ್ಟೆಡ್ ಬೈ ಎ ಮ್ಯಾನ್ ಟು ಎ ಹೈಟ್ ಆಫ್ 1 ಮೀಟರ್ ಇನ್ 30 seconds. Another man lift the same mass to the same height in 60 seconds. The work done by them is in the ratio ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ mkg ಹೊಂದಿರುವ ದ್ರವ್ಯರಾಶಿ ಇರುವಂತ ಒಂದು ವಸ್ತುವನ್ನ 30 ಸೆಕೆಂಡ್ ನಲ್ಲಿ 1 ಮೀಟರ್ ಎತ್ತರ ತರ್ತಾನೆ. ಅದೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅದೇ ವಸ್ತುವನ್ನು 60 ಸೆಕೆಂಡ್ಗಳಲ್ಲಿ 1 ಮೀಟರ್ ಎತ್ತರಕ್ಕೆ ಒಯ್ತಾನೆ ಅಂದಮೇಲೆ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಇಬ್ಬರ ವ್ಯಕ್ತಿಗಳ ಕೆಲಸದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಆಗಿ ನೀವು ಹೇಳ್ಬೋದು, ಅಲ್ಲಿ W=mgh ಅನ್ನುವಂತ ಸೂತ್ರದ ಆಧಾರದ ಮೇಲೆ ನೀವು ಅಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 4:1 ರೇಷಿಯೋ ಬರುತ್ತೆ. ಗೊತ್ತಾಯ್ತಲ್ವಾ? 4:1 ಬರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನೀವು ವೆರಿ ಸಿಂಪಲ್ ಆಗಿ ಹೇಳ್ಬೋದು, ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನ್ ಬರ್ಬೋದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೂತ್ರದ ಪ್ರಕಾರ ವರ್ಕ್ ಡನ್ ಅಂತಕ್ಕಂಥದ್ದು ದಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಮಾಸ್ ಅಂಡ್ ಗ್ರಾವಿಟಿ, ಹಾಗೇನೆ ಹೈಟು. ಸೊ ದಟ್ ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಐಡೆಂಟಿಕಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ನೋಡಿದಾಗ ವರ್ಕ್ ಡನ್ ಈಸ್ ದ ಸೇಮ್ ರಿಗಾರ್ಡ್ಲೆಸ್ ಆಫ್ ದ ಟೈಮ್ ಟೇಕನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಟೈಮ್ ಏನಿದೆಯಲ್ಲ, ಟೈಮ್ ತಗೊಳ್ಳೋದ್ರ ಆಧಾರದ ಮೇಲೆ ಏನಾಗತ್ತೆ ವರ್ಕ್ ಡನ್ ಅನ್ನ ನಾವು ಹೇಳ್ತೀವಿ. ಅಂದ್ರೆ ಇಬ್ರು ಕೂಡ ಕೆಲಸವನ್ನ ನಿರ್ವಹಣೆ ಮಾಡಿದ್ದಾರೆ, ನಡೆಸಿದಂತ ಕೆಲಸದ ಒಂದು ಅನುಪಾತ ಏನ್ ಬರುತ್ತೆ ಅಂದ್ರೆ ರೇಷಿಯೋ ಏನ್ ಬರುತ್ತೆ ಅಂದ್ರೆ ಅಲ್ಲಿ 4:1 ಸಮ ಆಗಿರುತ್ತೆ. ಸೊ ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ 6th ಕ್ವಶನ್ ಹೇಳುತ್ತೆ, ಎ ಬಾಡಿ ಆಫ್ ಮಾಸ್ 5 kg ಈಸ್ ಡ್ರಾಪ್ಡ್ ಫ್ರಮ್ ದ ಹೈಟ್ ಆಫ್ 10 ಮೀಟರ್ ಅಬೋವ್ ದ ಗ್ರೌಂಡ್, ದೆನ್ ದ ಲಾಸ್ ಇನ್ ಇಟ್ಸ್ ಪೊಟೆನ್ಶಿಯಲ್ ಎನರ್ಜಿ ವೆನ್ ಇಟ್ ರೀಚಸ್ ದ ಗ್ರೌಂಡ್ ಈಸ್ ಅಂತ ಕೊಟ್ಟಿದ್ದಾರೆ. 5 kg ದ್ರವ್ಯರಾಶಿಯನ್ನ ಹೊಂದಿರುವಂತಹ ಕಾಯವನ್ನು ಭೂಮಿಯಿಂದ 10 ಮೀಟರ್ ಎತ್ತರದಿಂದ ಕೆಳಗಡೆ ಬಿಟ್ಟಾಗ ಅದು ಭೂಮಿಯನ್ನ ತಲುಪಿದಾಗ ಕಳೆದುಕೊಳ್ಳುವಂತ ಒಂದು ಪ್ರಚನ್ನ ಶಕ್ತಿಯ ಪರಿಮಾಣವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಲಾಸ್ ಇನ್ ಪೊಟೆನ್ಶಿಯಲ್ ಎನರ್ಜಿಯನ್ನ ನಾವು ತಗೊಂಡ್ರೆ ಪೊಟೆನ್ಶಿಯಲ್ ಎನರ್ಜಿಯನ್ನು ಕೂಡ ನಾವು mgh ಅನ್ನೋ ಸೂತ್ರವನ್ನ ಹೇಳ್ತೀವಿ. mgh ಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ m ಅಂದ್ರೆ ಮಾಸ್ 5 kg ಇದೆ, g ಅಂತ ಹೇಳಿದ್ರೆ ಗ್ರಾವಿಟಿಯನ್ನು ಅವರೇ ಕೊಟ್ಟಿದ್ದಾರೆ 9.8 ಇಂಟು ಹೈಟ್ ಬಂದ್ಬಿಟ್ಟು 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನೀವು 5 ಇಂಟು 9.8 ಇಂಟು 10 ಮಾಡಿದ್ರಿ ಅಂದ್ರೆ 490 ಜೌಲ್ ಬರುತ್ತೆ. ಸೊ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ. ಅದೇ ರೀತಿನಲ್ಲಿ 7ನೇ ಕ್ವಶನ್ ಬಂದ್ಬಿಟ್ಟು ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವ್ಯಾಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇನ್ ಎ ಸಿಲಿಕಾನ್ ಸೆಮಿ ಕಂಡಕ್ಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಲಿಕಾನಿನ ಅರೆವಾಹಕದಲ್ಲಿರುವ ವಹನ ಪಟ್ಟಿ ಮತ್ತು ವ್ಯಾಲೆನ್ಸ್ ಪಟ್ಟಿ ಇವುಗಳ ನಡುವೆ ಇರುವ ಒಂದು ಶಕ್ತಿಯ ಆಕಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಿಲಿಕಾನ್ ಅಂತಕ್ಕಂಥದ್ದು ಒಂದು ಸೆಮಿ ಕಂಡಕ್ಟರ್. ಈ ಒಂದು ಸೆಮಿ ಕಂಡಕ್ಟರ್ನ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ ಬ್ಯಾಂಡ್ ಗ್ಯಾಪ್ ಏನಾಗಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅದನ್ನು ನಾವು ಏನಂತ ಕರಿತೀವಿ 101 EV ಅಂತ ಕರಿತೀವಿ ಅಟ್ ರೂಮ್ ಟೆಂಪರೇಚರ್. ಹಾಗಾಗಿ ಸಾಮಾನ್ಯವಾಗಿ ನೀವು ಇಲ್ಲಿ ಏನಂತ ಹೇಳ್ಬೇಕಂತ ಹೇಳಿದ್ರೆ ಲೆಸ್ ದ್ಯಾನ್ 3 EV ಕೊಟ್ಟಂತ ಆಪ್ಷನ್ಗಳಲ್ಲಿ ಆ ಒಂದು ನಿಯರೆಸ್ಟ್ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋದಾಗ ಲೆಸ್ ದ್ಯಾನ್ 3 EV ಅಂತಿದೆಯಲ್ಲ, ಇದನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 7ನೇ ಪ್ರಶ್ನೆಗೆ. ನೆಕ್ಸ್ಟ್ 8th ಕ್ವಶನ್ ಬಂದ್ಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನ್ ದ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಒಂದು ಸಮೀಕರಣದಲ್ಲಿ ಐನ್ಸ್ಟೈನ್ ರವರ ದ್ಯುತಿವಿದ್ಯುತ್ ಸಮೀಕರಣ ಯಾವುದು, ಪರಿಣಾಮದ ಸಮೀಕರಣ ಯಾವುದು ಅಂತೇಳಿ ಕೇಳಿದ್ದಾರೆ. ಇದು ತುಂಬಾ ಸುಲಭವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಎನರ್ಜಿ ಆಫ್ ಫೋಟಾನ್, ಐನ್ಸ್ಟೈನ್ ಅವರ ಒಂದು ಸಮೀಕರಣ ಏನ್ ಹೇಳುತ್ತೆ ಅಂದ್ರೆ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಈಸ್ ಈಕ್ವಲ್ ಟು ದ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಅಂತ ಕರಿತೀವಿ, ಪ್ಲಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿಗೆ ನಾವು ಇನ್ಸಿಡೆಂಟ್ ಫೋಟಾನ್ ಅನ್ನ ನಾವು HV ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಅನ್ನ ನಾವು
HV0 ಅಂತ ಕರಿತೀವಲ್ವಾ. ಸೊ ಇದ್ರ ಆಧಾರದ ಮೇಲೆ ನೀವು ಕೊಟ್ಟಂಥ ಆಪ್ಷನ್ಗಳಲ್ಲಿ ಎರಡನೇ ಆಪ್ಷನ್ ಅಲ್ಲಿ ಇದೆ HV ಇಸ್ ಈಕ್ವಲ್ ಟು HV0 ಪ್ಲಸ್ ಹಾಫ್ MV ಸ್ಕ್ವಯರ್ ಮ್ಯಾಕ್ಸಿಮಮ್ ಅಂತೇಳಿ. ಸೊ ಇದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ. ಸೊ 8ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2. 9th ಕ್ವಶನ್, ದಿಸ್ ಈಸ್ ದ ಟ್ರೂತ್ ಟೇಬಲ್ ಫಾರ್ ದ ಲಾಜಿಕ್ ಗೇಟ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಲಾಜಿಕ್ ಟೇಬಲ್ ಅಂದ್ರೆ ತರ್ಕ ಬಾಗಿಲನ್ನ ನೀವು ನೋಡಿದಾಗ ಕೆಳಗಡೆ ಯಾವ ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡಬೇಕು. ಕೊಟ್ಟಂತದ್ದು ABY ಅಂತ ಕೊಟ್ಟಿದ್ದಾರೆ. ಇನ್ಪುಟ್ ಮತ್ತೆ ಔಟ್ಪುಟ್ ಅಂತೇಳಿ ಆಗಮನ ಮತ್ತೆ ನಿರ್ಗಮನಕ್ಕೆ ಸಂಬಂಧಪಟ್ಟದೆ ಕೊಟ್ಟಿದ್ದಾರೆ. ಕೊಟ್ಟಿರೋದನ್ನ ನೀವು ನೋಡಿದಾಗ Y ಅಂತಕ್ಕಂಥದ್ದು ದಟ್ ಈಸ್ 0 ಓನ್ಲಿ ವೆನ್ ಬೋತ್ ಇನ್ಪುಟ್ಸ್ A ಅಂಡ್ B ಅಂತ ಕೊಟ್ಟಿದ್ದಾರಲ್ವಾ. A ಅಂಡ್ B ಗೆ ಇನ್ಪುಟ್ 0 ಅಂತ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇನ್ನೊಂದೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಲ್ ಅದರ್ ಕೇಸಸ್ ದ ಔಟ್ಪುಟ್ ಈಸ್ 1. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯಾಂಡ್ ಗೇಟ್ ಅಂತ ಹೇಳ್ತೀವಿ ನಾವು. ಇದು ನ್ಯಾಂಡ್ ಗೇಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಆಪ್ಷನ್ 3 ಅನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ಹೇಳುತ್ತೆ, ದ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಪರ್ಯಾಯ ವಿದ್ಯುತ್ ಅನ್ನ ನೇರ ವಿದ್ಯುತ್ ಆಗಿ ಪರಿವರ್ತಿಸಲು ಬಳಕೆ ಮಾಡುವ ಸಾಧನ ದಟ್ ಈಸ್ ಡಯೋಡ್. ಸೊ ದಟ್ ಆಪ್ಷನ್ 2 ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 11th ಕ್ವಶನ್, ದ ಡೋಪೆಂಟ್ ವಿಚ್ ಈಸ್ ಟು ಬಿ ಆಡೆಡ್ ಟು ಎ ಪ್ಯೂರ್ ಸೆಮಿಕಂಡಕ್ಟರ್ ಟು ಗೆಟ್ ಪಿ ಟೈಪ್ ಸೆಮಿಕಂಡಕ್ಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಯಾವ ಒಂದು ಬೆರಕೆ ಪದಾರ್ಥವನ್ನ ಶುದ್ಧ ಅರೆವಾಹಕಕ್ಕೆ ಸೇರಿಸಿದಾಗ ಅದು ಪಿ ರೀತಿಯ ಅರೆವಾಹಕ ಆಗುತ್ತೆ ಅಂತ. ನಮಗೆಲ್ಲರಿಗೂ ಕೂಡ ಗೊತ್ತು, ಪಿ ಟೈಪ್ ಸೆಮಿಕಂಡಕ್ಟರ್ಗೆ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಏನ್ ಮಾಡಬೇಕಾಗತ್ತೆ, ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಡೋಪ್ ಮಾಡಬೇಕಾಗತ್ತೆ, ಡೋಪೆಂಟ್ ಆಗಿ ಬಳಕೆ ಮಾಡಬೇಕಾಗತ್ತೆ. ಹಾಗಿದ್ಮೇಲೆ ಕೆಳಗಡೆ ಕೊಟ್ಟಂತಹವುಗಳಲ್ಲಿ ಟ್ರೈವ್ಯಾಲೆಂಟ್ ಯಾವುದಪ್ಪ ಅಂದ್ರೆ ಅದು ಅಲ್ಯೂಮಿನಿಯಂ. ಸೊ ದಟ್ ಆಪ್ಷನ್ 3 ಉತ್ತರ ಆಗಿರುತ್ತೆ. ಪಿ ಟೈಪ್ ಸೆಮಿಕಂಡಕ್ಟರ್ ಆಗಬೇಕು ಅಂದ್ರೆ ನೀವು ಅಲ್ಲಿ ಅಲ್ಯೂಮಿನಿಯಂ ಅನ್ನ ಡೋಪೆಂಟ್ ಆಗಿ ಬಳಕೆ ಮಾಡಬೇಕು. ನೆಕ್ಸ್ಟ್ 12th ಕ್ವಶನ್, ಎ ಸಿಂಪಲ್ ಪೆಂಡುಲಮ್ ಈಸ್ ಮೂವಿಂಗ್ ಇನ್ ಎ ಪೀರಿಯಾಡಿಕ್ ಮೋಷನ್ ವಿತ್ ಪೀರಿಯಡ್ T. ಇಫ್ ಇಟ್ಸ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 4 times ದೆನ್ ಇಟ್ಸ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಒಂದು ಆವರ್ತಕ ಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ಒಂದು ಸರಳ ಲೋಲಕದ ಆವರ್ತಕದ ಅವಧಿ T ಜೊತೆಗೆ ಆ ಒಂದು ಲೋಲಕದ ಉದ್ದವನ್ನ ಮೊದಲಿಗಿಂತ 4 ಪಟ್ಟು ಹೆಚ್ಚು ಮಾಡಿದೀವಿ ಅಂದ್ರೆ ಅಲ್ಲಿ ಆವರ್ತಕದ ಅವಧಿ ಟೈಮ್ ಎಷ್ಟಾಗತ್ತೆ ಅಂತ. ಇಲ್ಲಿ ಸಾಮಾನ್ಯವಾಗಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ ಇನ್ಕ್ರೀಸ್ಡ್ ಬೈ 2 times ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೂತ್ರ ಬರುತ್ತೆ ಒಂದು, T ಈಸ್ ಈಕ್ವಲ್ ಟು 2 into pi ಸ್ಕ್ವೇರ್ ರೂಟ್ ಆಫ್ L/G ಅಂತ ಹೇಳಿ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಟೈಮ್ ಅನ್ನ ಕಂಡುಹಿಡಿಬೇಕು ಅಂದಾಗ L ಅಂತ ಹೇಳಿದ್ರೆ ನಾವು L ಅನ್ನ ನಾವು 4 time ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂದಾಗ ಕೆಳಗಡೆ G ಅನ್ನ ಆಸ್ ಇಟ್ ಈಸ್ ಹಾಗೆ ಬಿಟ್ರೆ ರೂಟ್ L ಅಂತ ಹೇಳಿದ್ರೆ √4 ಅಂತ ತಗೊಳ್ತೀರಾ. √4 ಅನ್ನ ರೂಟ್ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ನೀವು 2 ಅಂತ ಬರ್ಕೊಳ್ಬಹುದು. ಅಂದ್ರೆ ಅಲ್ಲಿಗೆ ಅರ್ಥ ಏನಾಗತ್ತೆ, ಟೈಮು 2 time ಹೆಚ್ಚಾಗತ್ತೆ ಅಂತೇಳಿ. ಸೊ ದಟ್ ಆಪ್ಷನ್ ಎಷ್ಟು 4ರಲ್ಲಿ ಕೊಟ್ಟಿದ್ದಾರೆ, ಇನ್ಕ್ರೀಸ್ಡ್ ಬೈ 2 times ಅಂತ ಹೇಳಿ. ಸೊ ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು 13ನೇ ಕ್ವಶನ್, ಇನ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಸರಳ ಸಂಗತ ಚಲನೆಯಲ್ಲಿ ಚಲಿಸುತ್ತಿರುವ ಒಂದು ಕಾಯದ ವೇಗೋತ್ಕರ್ಷ ಏನಾಗಿರುತ್ತೆ. ವೆರಿ ಸಿಂಪಲ್, ನಮಗೆಲ್ಲರಿಗೂ ಕೂಡ ಗೊತ್ತು, ಆಕ್ಸಲರೇಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ಗಳು ಎರಡೂ ಕೂಡ ಒಂದು ಸಮಾನುಪಾತದಲ್ಲಿ ಇರ್ತವೆ. ಜೊತೆಗೆ ಅವು ಯಾವಾಗಲೂ ಕೂಡ ಮೀನ್ ಪೊಸಿಷನ್ ಕಡೆಗೆ ಇರ್ತದೆ. ಸೊ ಹಾಗಾಗಿ ನೀವು ಆಪ್ಷನ್ 2 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ಅಂದ್ರೆ ಅದರ ಸ್ಥಾನ ಪಲ್ಲಟಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಜೊತೆಗೆ ಸಮಸ್ಥಿತಿಯ ದಿಕ್ಕಿನ ಕಡೆಗೆ ಇರುತ್ತದೆ ಅಂತೇಳಿ ಉತ್ತರವನ್ನ ಬರಿಬೇಕಾಗತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ಹಾಗೆ 14ನೇ ಕ್ವಶನ್, ವೆನ್ ಎನ್ ಎಲೆಕ್ಟ್ರಾನ್ ಜಂಪ್ಸ್ ಟು ದ ಸೆಕೆಂಡ್ ಆರ್ಬಿಟ್ n1 is equal to 2 from any higher orbits 3, 4, 5 ... then the
ಒಬ್ಟೈನ್ಡ್ ಸ್ಪೆಕ್ಟ್ರಲ್ ಸೀರೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಹೆಚ್ಚಿನ ಹಂತದ ಕಕ್ಷೆಗಳಿಂದ ಎರಡನೇ ಹಂತದ ಕಕ್ಷೆಗೆ ಜಿಗಿದಾಗ ಏರ್ಪಡುವ ರೋಹಿತ ಶ್ರೇಣಿ ಏನು ಅಂತೇಳಿ, ಇದನ್ನ ನಾವು ಆ ಒಂದು ಶ್ರೇಣಿಗೆ ಏನಂತ ಕರಿತೀವಿ ಅಂದ್ರೆ ಬಾಮರ್ ಸೀರೀಸ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ 4ನೇ ಆಪ್ಷನ್ ಅಲ್ಲಿ ಕೊಟ್ಟಿದಾರಲ್ಲ ಬಾಮರ್ ಶ್ರೇಣಿ, ಇದನ್ನ ಉತ್ತರವನ್ನಾಗಿ ಹೇಳ್ತೀರಾ. ಅದೇ ರೀತಿನಲ್ಲಿ 15ನೇ ಪ್ರಶ್ನೆ ಬಂದ್ಬಿಟ್ಟು ದ ವ್ಯಾಲ್ಯೂ ಆಫ್ ರೈಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರಿಡ್ಬರ್ಗ್ ಅವರ ಸ್ಥಿರ ಸಂಖ್ಯೆ ಯಾವುದು ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಬಂದಾಗ ವೆರಿ ಸಿಂಪಲ್ ಆಗಿ ಹೇಳ್ತೀರಾ. 15ಕ್ಕೆ ಆಪ್ಷನ್ 3 ಏನಿದೆಯಲ್ವಾ, R is equal to 1.0973 into 10⁻⁻7 ಮೀಟರ್ ಪರ್ ಮೀಟರ್ ಅಂತಿದೆಯಲ್ಲ, ಇದನ್ನ ನೀವು ಏನು ರಿಡ್ಬರ್ಗ್ ಅವರ ಸ್ಥಿರ ಸಂಖ್ಯೆ ಅಂತ ಹೇಳಿ ಹೇಳಬೇಕಾಗತ್ತೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕೆಳಗಡೆ ಗ್ರಾಫ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಕರೆಕ್ಟ್ ಡಿಪೆಂಡೆನ್ಸಿ ಆಫ್ ಸ್ಪೀಡ್ ಆಫ್ ಸೌಂಡ್ ಆನ್ ದ ಪ್ರೆಷರ್ ಆಫ್ ದ ಮೀಡಿಯಂ ಪಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಶಬ್ದದ ವೇಗ ಮತ್ತು ಅದು ಚಲಿಸುವ ಮಾಧ್ಯಮದ ಒತ್ತಡದ ಮೇಲೆ ಅವಲಂಬಿತೆಯನ್ನ ತೋರಿಸುವಂತ ಒಂದು ಗ್ರಾಫ್ ಯಾವುದು ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತು. ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ ಐಡಿಯಲ್ ಗ್ಯಾಸ್ನ ಒಂದು ಸ್ಪೀಡ್ ಆಫ್ ಸೌಂಡ್ ಏನಾಗಿರುತ್ತೆ ಅಂದ್ರೆ ಪ್ರೆಷರ್ನ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಪ್ರೆಷರ್ನ ಮೇಲೆ ಇಂಡಿಪೆಂಡೆಂಟ್ ಆಗಿರೋದ್ರಿಂದಾಗಿ ಗ್ರಾಫ್ ಏನು ಬರುತ್ತೆ ಅಂದ್ರೆ ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಬರುತ್ತೆ. ಬಿಕಾಸ್ ಏನೋ ಸ್ಪೀಡ್ ಆಫ್ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್ ಆಗಿರೋದ್ರಿಂದಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. 17th ಕ್ವಶನ್, ಇನ್ ದ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್ ದ ಎಂಡ್ ಸ್ಟೇಜ್ ಆಫ್ ಮ್ಯಾಸಿವ್ ಸ್ಟಾರ್ಸ್ ಮೀನ್ಸ್ ಮಾಸ್ 30 times ದಟ್ ಆಫ್ ಸನ್ ಈಸ್ ಅಂತ ಕೊಟ್ಟಿದ್ದಾರೆ. ನಕ್ಷತ್ರಗಳ ಜೀವನ ಚಕ್ರದಲ್ಲಿ ಬೃಹತ್ ನಕ್ಷತ್ರಗಳು ಅಂದ್ರೆ ನಕ್ಷತ್ರದ ರಾಶಿ ಸೂರ್ಯ ರಾಶಿಗಿಂತ 30 ಪಟ್ಟು ಜಾಸ್ತಿ ಇರುವಂತಹ ನಕ್ಷತ್ರಗಳ ಅಂತ್ಯಗೊಳ್ಳುವ ಸ್ಥಿತಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ತುಂಬಾ ದೊಡ್ಡ ಗಾತ್ರವನ್ನು ಹೊಂದಿರೋದ್ರಿಂದಾಗಿ ಅವುಗಳು ಅಂತ್ಯಗೊಳ್ಳಬೇಕಾದ್ರೆ ಒಂದು ಕೆಂಪು ಕುಳಿಯ ರೂಪದಲ್ಲಿ ಇರುತ್ತದೆ. ಅಂದ್ರೆ ಬ್ಲ್ಯಾಕ್ ಹೋಲ್ನ ಒಂದು ರೀತಿನಲ್ಲಿ ಅವು ತಮ್ಮ ಒಂದು ಲೈಫ್ ಸೈಕಲ್ ಅನ್ನ ಅಂತ್ಯ ಮಾಡ್ತವೆ. ಹಾಗಾಗಿ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. 18th ಕ್ವಶನ್ ಬಂದ್ಬಿಟ್ಟು ದ ಟೋಟಲ್ ಮಾಸ್ ಆಫ್ ಮಿಲ್ಕಿ ವೇ ಗ್ಯಾಲಕ್ಸಿ ಈಸ್ ಅರೌಂಡ್ ಅಂತ ಕೊಟ್ಟಿದ್ದಾರೆ. ಹಾಲು ಹಾದಿ ಗ್ಯಾಲಕ್ಸಿಯ ಒಟ್ಟು ದ್ರವ್ಯ ರಾಶಿ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತದ್ದು ಮಿಲ್ಕಿ ವೇನ ತೂಕ ಬಂದ್ಬಿಟ್ಟು ಸೋಲಾರ್ ಮಾಸಸ್ಗಿಂತ ಸುಮಾರು 1.5 ಟ್ರಿಲಿಯನ್ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ, ಅಂದ್ರೆ ತಿಳ್ಕೊಂಡಿದೀವಿ. ಇದರ ಆಧಾರದ ಮೇಲೆ ಇದನ್ನ ನಾವು ಕೆಜಿಗೆ ಕನ್ವರ್ಟ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ 3 × 10⁻41 kg ಅಂತ ಹೇಳಬೇಕಾಗತ್ತೆ. ಸೊ ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ 18ನೇ ಪ್ರಶ್ನೆಗೆ. ಇದಾದ ನಂತರದಲ್ಲಿ ನೆಕ್ಸ್ಟ್ 19ನೇ ಕ್ವಶನ್ ಹೇಳುತ್ತೆ ದ ಸ್ಪೇಸ್ ಕ್ರಾಫ್ಟ್ ವಿಚ್ ಡಿಸ್ಕವರ್ಡ್ ದ ರಿಂಗ್ ಸಿಸ್ಟಮ್ ಅರೌಂಡ್ ದ ಪ್ಲಾನೆಟ್ ಜುಪಿಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗುರುಗ್ರಹಕ್ಕಿರುವ ಉಂಗುರ ವ್ಯವಸ್ಥೆಯನ್ನು ಪತ್ತೆ ಹಚ್ಚಿರೋ ಒಂದು ವೇಮ ನೌಕೆ ಯಾವುದು ಅಂತ ಕ್ವಶನ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಾಯೇಜರ್ ವೇಮ ನೌಕೆ ಅಂತ ಕರಿತೀವಿ. ಅಂದ್ರೆ ವಾಯೇಜರ್ ಸ್ಪೇಸ್ ಕ್ರಾಫ್ಟ್ ಆ ಒಂದು ಗುರುಗ್ರಹಕ್ಕಿರುವ ಒಂದು ಉಂಗುರ ವ್ಯವಸ್ಥೆಯನ್ನ 1979ರಲ್ಲಿ ಕಂಡುಹಿಡಿದಿದೆ. ಹಾಗಾಗಿ ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ 19ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ 20th ಕ್ವಶನ್ ಬಂದ್ಬಿಟ್ಟು ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ರೇಡಿಯಂ 226, 88 ಇನ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 226, 88 RA ನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೀವು ಕ್ರಮವಾಗಿ ಹೇಳಬೇಕು ಅಂತೇಳಿ. ಇಲ್ಲಿ ಕೊಟ್ಟಂತಹ ಪ್ರೋಟಾನ್ ನ್ಯೂಟ್ರಾನ್ಗಳನ್ನ ನೀವು ನೋಡಿದಾಗ RA 226, 88 ಅಂತಿದೆ. ಅಂದ್ರೆ ಅದರ ಅರ್ಥ ಇಲ್ಲಿ ಆಟೋಮಿಕ್ ನಂಬರ್ ಅನ್ನ 88 ಅಂತ ತಗೊಂಡ್ರೆ ಆಟೋಮಿಕ್ ಮಾಸ್ ನಂಬರ್ ಅನ್ನ 226 ಅಂತ ಕರಿತೀರಿ. ನಮಗೆಲ್ಲರಿಗೂ ಕೂಡ ಗೊತ್ತು ಆಟೋಮಿಕ್ ನಂಬರ್ ಮೀನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ಆಟಮ್. ಸೊ ದಟ್ 88 ಪ್ರೋಟಾನ್ ಆಯಿತು.
ನಮಗೆ ಇನ್ನೊಂದು ಪಾಯಿಂಟ್ ಏನು ಗೊತ್ತು ಅಂದರೆ ನಂಬರ್ ಆಫ್ ಪ್ರೋಟಾನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್. ಸೊ ದಟ್ ಪ್ರೋಟಾನ್ 88, ಎಲೆಕ್ಟ್ರಾನ್ 88. ಇನ್ನು ನ್ಯೂಟ್ರಾನ್ಗಳ ಸಂಖ್ಯೆ ಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ, 226 ಅಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೀವು ಕಳಿಬೇಕು. ಅಂದರೆ 226 ಅಲ್ಲಿ ನೀವು ಸಾಮಾನ್ಯವಾಗಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ ಅಂತ ಕರಿತೀವಿ ನಾವು. ಸೊ ಅಲ್ಲಿಗೆ 226ನಲ್ಲಿ ಪ್ರೋಟಾನ್ಗಳ ಸಂಖ್ಯೆ 88 ನೀವು ಕಳೆದ್ರಿ ಅಂದರೆ 138 ಬರುತ್ತೆ. ಅಲ್ಲಿಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನನ್ನು ನೀವು ಆರ್ಡರ್ ಆಗಿ ಅರೇಂಜ್ ಮಾಡಿ ಬರೆದ್ರಿ ಅಂತ ಹೇಳಿದರೆ 88, 138, 88. ಸೊ ಇದು ಆಪ್ಷನ್ 2ರಲ್ಲಿ ಕಂಡು ಬರ್ತಾ ಇದೆ. ಸೊ ದಟ್ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 21ನೇ ಕ್ವಶನ್ ಬಂದ್ಬಿಟ್ಟು ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಮೆಜರ್ಡ್ ವಿತ್ ದ ಮ್ಯಾಕ್ಸಿಮಮ್ ಎರರ್ ಆಫ್ 2%, ದೆನ್ ಮ್ಯಾಕ್ಸಿಮಮ್ ಎರರ್ ಇನ್ ಇಟ್ಸ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವೃತ್ತದ ತ್ರಿಜ್ಯವನ್ನು ಅಳೆಯುವಾಗ ಅಲ್ಲಿ ದೋಷದ ಪ್ರಮಾಣ 2%. ಹಾಗಾದ್ಮೇಲೆ ಅದರ ಕ್ಷೇತ್ರಫಲದಲ್ಲಿ ಉಂಟಾಗುವ ಒಂದು ಗರಿಷ್ಠ ದೋಷ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸೂತ್ರ πr². ವೃತ್ತದ ಒಂದು ವೃತ್ತದ ಒಂದು ಕ್ಷೇತ್ರಫಲವನ್ನು ಕಂಡುಹಿಡಿಬೇಕಾದಾಗ ನಾವೇನ್ ಮಾಡ್ತೀವಿ, πr² ಅನ್ನೋ ಫಾರ್ಮುಲಾವನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಎರರ್ನ ಪ್ರಮಾಣವನ್ನು ನಾವು ಹೇಳಬೇಕಾದಾಗ r² ಅಂತಿದೆ. r² ಅಂತಿದೆ ಅಂತ ಹೇಳಿದ್ರೆ ಇಲ್ಲಿ ತ್ರಿಜ್ಯವನ್ನು 2% ನಾವು ದೋಷವನ್ನು ಉಂಟು ಮಾಡ್ತಾ ಇದ್ದೀವಿ ಅಂದ್ರೆ 2ರ ಪವರ್ 2 ಹಾಕಿದ್ರಿ ಅಂದ್ರೆ 2/2 ಅಂದ್ರೆ ಏನ್ ಬರುತ್ತೆ, 4 ಬರುತ್ತೆ. ಅದರ ಅರ್ಥ ಏನು, 4% ದೋಷ ಆಗಿದೆ. ಏರಿಯಾದಲ್ಲಿ ಉಂಟಾದಂಥ ದೋಷದ ಪ್ರಮಾಣ 4% ಆಗತ್ತಲ್ಲಿ, ಸ್ಕ್ವೇರ್ ಇರೋದ್ರಿಂದಾಗಿ. ರೇಡಿಯಸ್ಗೆ ಫಾರ್ಮುಲಾದಲ್ಲಿ ಸ್ಕ್ವೇರ್ ಇರೋದ್ರಿಂದ ಪ್ರಮಾಣ, ದೋಷದ ಪ್ರಮಾಣ ಎಷ್ಟು ಜಾಸ್ತಿ ಆಗತ್ತೆ, 4%. ಸೊ ದಟ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. 22nd ಕ್ವಶನ್ ಬಂದ್ಬಿಟ್ಟು ಇನ್ ದ ಗಿವನ್ ಫಿಗರ್ AB ಈಸ್ ಎ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಕ್ಯಾರಿಂಗ್ ದ ಕರೆಂಟ್ I, then the magnitude of magnetic field at P at a distance of R from the current element ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳ್ಬೇಕು ನೀವು. ಅಂದ್ರೆ ಚಿತ್ರದಲ್ಲಿ AB ಅನ್ನ ನೀವು I ಪ್ರವಾಹ, ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ಒಂದು ಸಣ್ಣ ವಿದ್ಯುತ್ ಧಾತು ಅಂತ ತಗೊಂಡ್ರೆ ಈ ಸಣ್ಣ ವಿದ್ಯುತ್ ಧಾತುವಿನಿಂದ ಸುಮಾರು R ನಷ್ಟು ದೂರದಲ್ಲಿರುವ P ಬಿಂದುವಿನಲ್ಲಿರುವಂತ ಒಂದು ಕಾಂತ ಕ್ಷೇತ್ರದ ಪರಿಮಾಣ ಎಷ್ಟು ಅನ್ನೋದನ್ನ ಕ್ವಶನ್ ರೂಪದಲ್ಲಿ ನೀವು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಇದು ಒಂದು ಸಾವರ್ಟ್ ಲಾ ಅಂತ ಕರಿತೀವಿ. ಅಂದ್ರೆ ಬಯಟ್ ಸಾವರ್ಟ್ ಲಾ ಅಂತ ಹೇಳಿ ಬರ್ತದೆ. ಈ ಬಯಟ್ ಸಾವರ್ಟ್ ಲಾನ ಪ್ರಕಾರವಾಗಿ ನಾವು ಆ ಒಂದು ಬಯಟ್ ಸಾವರ್ಟ್ ಲಾದ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಹೇಳಬೇಕಾದಾಗ ಆಪ್ಷನ್ 1ರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಆ ಒಂದು ಬಯಟ್ ಸಾವರ್ಟ್ ಲಾದ ಸ್ಟ್ಯಾಂಡರ್ಡ್ ಫಾರ್ಮ್, ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಧಾರದ ಮೇಲೆ ಆಪ್ಷನ್ 1ಅನ್ನ ಉತ್ತರವನ್ನಾಗಿ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಫಿಸಿಕಲ್ ಕ್ವಾಂಟಿಟಿ ಫೋರ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಭೌತ ಪರಿಮಾಣವಾದ ಬಲದ ಆಯಾಮ ಸೂತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಾಮಾನ್ಯವಾಗಿ ಫೋರ್ಸ್ ಅನ್ನ ಏನಂತ ಕರಿತೀವಿ, ಮಾಸ್ ಇಂಟು ಆಕ್ಸಲರೇಷನ್ ಅಂತ ಕರಿತೀವಿ. ಈ ಮಾಸ್ ಇಂಟು ಆಕ್ಸಲರೇಷನ್ಗೆ ನೀವು ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ ಮತ್ತೆ ವೆಕ್ಟರ್ ಕ್ವಾಂಟಿಟಿ ಆಧಾರದ ಮೇಲೆ ಏನಂತ ಬರಿಬಹುದು ಅಂದ್ರೆ m⁻0 ಇಂಟು L ಇಂಟು T⁻⁻2 ಅಂತ ಬರಿಬಹುದು. ಇದ್ರ ಪ್ರಕಾರ ಆಪ್ಷನ್ 1ಅನ್ನ ಉತ್ತರವನ್ನಾಗಿ ಹೇಳ್ಬೇಕಾಗತ್ತೆ 23ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಕಾರ್ಬನ್ ರೆಸಿಸ್ಟರ್ ಹ್ಯಾವಿಂಗ್ ದ ಕಲರ್ ಕೋಡ್ಸ್ ರೆಡ್ ಯೆಲ್ಲೋ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಕೆಂಪು ಹಳದಿ ಚಿನ್ನ ಈ ಬಣ್ಣಗಳ ಸಂಕೇತವನ್ನು ಹೊಂದಿರುವ ಇಂಗಾಲದ ರೋಧದ ಬೆಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ರೋಧಕಗಳನ್ನ ನೀವು ಒಂದೊಂದಾಗಿ ನೋಡ್ತಾ ಹೋದಾಗ ರೆಡ್ 2, ಹಾಗೇನೆ ಇನ್ನೊಂದು ಯೆಲ್ಲೋ 10⁻⁴, ಇನ್ನು ಗೋಲ್ಡ್ 5%. ಇದರ ಆಧಾರದ ಮೇಲೆ ನೀವು ಆಪ್ಷನ್ 3ಅನ್ನು ಆಯ್ಕೆ ಮಾಡಬೇಕಾಗತ್ತೆ. 22 ಇಂಟು 10⁻⁴ ±5% ಓಮ್ ಅಂತಕ್ಕಂಥದ್ದು ಇದೆಯಲ್ವಾ. ಸೊ ಆಪ್ಷನ್ 3ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 25ನೇ ಕ್ವಶನ್ ಹೇಳುತ್ತೆ, ದ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕಂಪೇರ್ ದ EMF ಆಫ್ 2 cells ಅಂತ ಕೊಟ್ಟಿದ್ದಾರೆ. 2 ವಿದ್ಯುತ್ ಕೋಶಗಳ ವಿದ್ಯುತ್ ಚಾಲಕ ಬಲವನ್ನು ಹೋಲಿಸಲು ಬಳಸುವ ಒಂದು ಸಾಧನ ಯಾವುದು ಅಂತೇಳಿ. ಸೊ ಆ ಒಂದು ಸಾಧನವನ್ನ ನಾವೇನಂತ ಕರಿತೀವಿ ಅಂದ್ರೆ ಪೊಟೆನ್ಶಿಯೋಮೀಟರ್, ಅಂದ್ರೆ ಏನದು ವಿಭವ ಮಾಪಕ ಅಂತ ಕರಿತೀವಿ. ಇದು ಒಂದು
ವಿಶೇಷವಾಗಿರ್ತಕ್ಕಂತಹ EMF ಅನ್ನು ಅಂದರೆ EMF ಆಫ್ 2 ಸೆಲ್ಸ್ನ ಒಂದು ಮೆಜರ್ಮೆಂಟನ್ನು ಕಂಡುಹಿಡಲಿಕ್ಕೋಸ್ಕರನೇ ಬಳಕೆ ಮಾಡ್ತಕ್ಕಂಥ ಒಂದು ಸಾಧನ. ಸೊ ಆಪ್ಷನ್ 2 ಪೊಟೆನ್ಶಿಯೋಮೀಟರ್ ಅಥವಾ ವಿಭವ ಮಾಪಕ ಅಂತೇಳಿ ಈ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ದ ಗಿವನ್ ನೆಟ್ವರ್ಕ್ ದ ಕ್ವಾಂಟಿಟಿ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಂತ ಒಂದು ಜಾಲದಲ್ಲಿ ಗ್ಯಾಲ್ವನೋಮೀಟರ್ನ ಮೂಲಕ ಹರಿಯುವ ವಿದ್ಯುತ್ತಿನ ಪ್ರಮಾಣ ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡಿದಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಒಂದು ಏನೋ ಚಾರ್ಟ್ ಹೇಳ್ತಾ ಇದೆ, ಈ ಒಂದು ಸರ್ಕ್ಯೂಟ್ ನಲ್ಲಿ ಏನು ಆಗಿದೆಯಪ್ಪ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್ ಏನಿದೆಯಲ್ಲ, ಇಲ್ಲಿ ರೇಷಿಯೋ ಆಫ್ ದ ರೆಸಿಸ್ಟೆನ್ಸ್ ಈಕ್ವಲ್ ಆಗಿದೆ. ಎರಡೂ ಕಡೆ ರೆಸಿಸ್ಟೆನ್ಸ್ ಈಕ್ವಲ್ ಇರೋದ್ರಿಂದ ಕರೆಂಟ್ ಫ್ಲೋಸ್ ಥ್ರೂ ದ ಗ್ಯಾಲ್ವನೋಮೀಟರ್ ಏನಾಗಿರುತ್ತೆ, 0 ಆಗಿರುತ್ತೆ. ಗ್ಯಾಲ್ವನೋಮೀಟರ್ನಲ್ಲಿ 0 ಯಾಕಾಗತ್ತೆ ಅಂದರೆ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡರಲ್ಲೂ ರೆಸಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಕಂಪ್ಲೀಟ್ ರೆಸಿಸ್ಟೆನ್ಸ್ ಉಂಟಾದಾಗ ಗ್ಯಾಲ್ವನೋಮೀಟರ್ನಲ್ಲಿ ಯಾವುದೇ ಕರೆಂಟನ್ನು ತೋರಿಸಲ್ಲ. ಹಾಗಾಗಿ ಆಪ್ಷನ್ 1 ಉತ್ತರವನ್ನು ಹೇಳಬೇಕಾಗತ್ತೆ. 0 ಆಂಪೇರ್ ಅಥವಾ 0 ಆಂಪೇರ್ ಅನ್ನು ತೋರಿಸುತ್ತೆ ಅಂತೇಳಿ ಹೇಳಬೇಕಾಗತ್ತೆ. 27th ಕ್ವಶನ್, ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಈಸ್ ಸಚ್ ದಟ್ ಇಟ್ ಅಪೋಸಸ್ ದ ಕಾಸ್ ವಿಚ್ ಪ್ರೊಡ್ಯೂಸಸ್ ಇಟ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಯಾವ ಒಂದು ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟಿನ ಹೆಸರು ಏನು ಅಂತೇಳಿ, ಪ್ರೇರಿತವಾದ ವಿದ್ಯುತ್ ಚಾಲಕ ಬಲ ಅದರ ದಿಕ್ಕು ಹೇಗಿರುತ್ತದೆ ಅಂತ ಅಂದರೆ, ಇದು ಉತ್ಪತ್ತಿಯಾದ ಕಾರಣವನ್ನು ಪ್ರತಿರೋಧಿಸುತ್ತದೆ ಅಂಥೇಳಿ. ಇದರ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಯಾವ ಒಂದು ನಿಯಮದ ಸ್ಟೇಟ್ಮೆಂಟ್ ಅಪ್ಪ ಅಂದ್ರೆ, ಇದನ್ನು ನಾವು ಲೆನ್ಸ್ ಲಾ ಅಂತ ಕರಿತೀವಿ, ಅಂದ್ರೆ ಲೆನ್ಸ್ನ ನಿಯಮ ಅಂತೇಳಿ. ಹಾಗಾಗಿ ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. 28th ಕ್ವಶನ್, ಎ ಬಾಡಿ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಆಫ್ ಡಯಾಮೀಟರ್ 14 centimeter after time t it completes one rotation and comes to the original position. The displacement and distance traveled by this body in respectively are ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಾಯ 14 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವಂತ ಒಂದು ಪಥದಲ್ಲಿ ಸುತ್ತುತ್ತಾ ಇದೆ. ಅಂದ್ರೆ ಟಿ ಸಮಯದಲ್ಲಿ ಒಂದು ಸುತ್ತನ್ನು ಮುಗಿಸಿ ತನ್ನ ಮೂಲ ಸ್ಥಾನಕ್ಕೆ ಬಂತು ತಲುಪ್ತದೆ. ಆಗ ಕಾಯದ ಸ್ಥಾನ ಪಲ್ಲಟ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಚಲಿಸಿದ ದೂರ ಇವುಗಳಿಗಿರುವ ಸಂಬಂಧವನ್ನು ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಕಂಪ್ಲೀಟ್ ಒಂದು ರೌಂಡ್ ಸುತ್ತಿ ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ ಮೊದಲನೇ ಪೊಸಿಷನ್ಗೆ ಬಂದಿದೆ ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ. ಒಂದು ಸಿಕ್ಕಾಯ್ತು. ಡಿಸ್ಪ್ಲೇಸ್ಮೆಂಟ್ 0 ಆದ್ಮೇಲೆ ಡಿಸ್ಟೆನ್ಸ್ ಕವರ್ ಆಗಿರೋದನ್ನ ಕಂಡುಹಿಡಿಬೇಕಲ್ವಾ. ಸೊ ಅಂದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಕವರ್ ಆಗ್ತಾ ಇದೆ, ತಿರುಗ್ತಾ ಇದೆ ಅಂದ್ರೆ ನೀವು ಸರ್ಕಂಫರೆನ್ಸ್ ಅಂದ್ರೆ ಏನಂತೀರಿ ನೀವು, ಅದನ್ನ ಪರಿಧಿಯನ್ನ ಕಂಡುಹಿಡಿಬೇಕು. ಪರಿಧಿಯನ್ನ ಕಂಡುಹಿಡಿಲಿಕ್ಕೆ ಸೂತ್ರ ಇಲ್ಲಿ ಡಯಾಮೀಟರ್ ಗಿವನ್ ಕೊಟ್ಟಿರೋದ್ರಿಂದ C = π × d ಅಂತ ಬಳಕೆ ಮಾಡ್ತೀರಾ. π × d ಅಂದ್ರೆ 22/7 × 14 ಮಾಡಿ 7 ರಿಂದ 14 ಭಾಗ ಆಗತ್ತೆ. 7 ಎರಡ್ಲೆ ಬರುತ್ತೆ. 22 × 2 ಗುಣಾಕಾರ ಮಾಡಿದ್ರೆ 44 ಬರುತ್ತೆ. ಅದರ ಅರ್ಥ ಏನು, ಡಿಸ್ಪ್ಲೇಸ್ಮೆಂಟ್ 0, ಆಮೇಲೆ ಡಿಸ್ಟೆನ್ಸ್ 44 ಸೆಂಟಿಮೀಟರ್. ಯಾವ್ದ್ರಲ್ಲಿದೆ ಅಂದ್ರೆ ಇದು, ಸೊ ಇದು ಯಾವ್ದ್ರಲ್ಲಿದೆ ಅಂತ ನೋಡಿದಾಗ ನೀವು ಆಪ್ಷನ್ 4ರಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಸೊ ದಟ್ ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ತೀರಾ 28ನೇ ಪ್ರಶ್ನೆಗೆ. ಸೊ 29ನೇ ಕ್ವಶನ್ ಹೇಳುತ್ತೆ, ಐಡೆಂಟಿಫೈ ದ ವೆಕ್ಟರ್ ಕ್ವಾಂಟಿಟೀಸ್. ಈ ಕೆಳಗಿನವುಗಳಲ್ಲಿ ಸದಿಶ ಪರಿಮಾಣವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ, ಒಂದೊಂದಾಗಿ ನೋಡ್ತಾ ಹೋದಾಗ, ಇಂಪಲ್ಸ್ ಮತ್ತೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟಾರ್ಕ್, ಬೋತ್ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಅಂಡ್ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಅನ್ನ ಹೊಂದಿರುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಮತ್ತೆ ಪ್ರೆಷರ್ ಏನಾಗಿದ್ದಾವೆ ಅಂದ್ರೆ ಸ್ಕೇಲಾರ್ಸ್ ಜೊತೆಗೆ ರೇಡಿಯೋ ಆಕ್ಟಿವ್ ಡಿಕೆ ಅನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಇದರ ಆಧಾರದ ಮೇಲೆ ನೀವು ಆ ಒಂದು ಕ್ವಾಂಟಿಟಿಗಳು ಯಾವ್ದ್ಯಾವ್ದಿದೆ ಅನ್ನೋದ್ರ ಆಧಾರದ ಮೇಲೆ ನೀವು ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ 2ನೇ ಆಪ್ಷನ್ ಡಿ ಅಂಡ್ ಇ ಅಂತ ಇದೆಯಲ್ಲ, ಇದನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ವೆಕ್ಟರ್ ಕ್ವಾಂಟಿಟಿಯನ್ನು ಹೊಂದಿರತಕ್ಕಂಥದ್ದು ಯಾವ್ದಾವುದು ಅಂದ್ರೆ ಇಂಪಲ್ಸ್ ಮತ್ತೆ ಟಾರ್ಕ್. ಗೊತ್ತಾಯ್ತಲ್ಲ. ಸೊ 2 ಕ್ವಾಂಟಿಟೀಸಿನ 2 ಒಂದು ಇದನ್ನು ಹೊಂದಿರತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ವೆಕ್ಟರ್ ಅಂತ ಕರಿತೀವಿ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ ಅನ್ನು ಹೊಂದಿದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನು ಹೊಂದಿರುವಂತಹ ಒಂದು ಆಬ್ಜೆಕ್ಟ್ಸ್ಗಳನ್ನು ನೀವು ಮೇಲ್ಗಡೆ ನೋಡಿದಾಗ, ಕಂಟೆಂಟ್ ಅನ್ನು ನೋಡಿದಾಗ ಯಾವ್ದ್ಯಾವ್ದಕ್ಕೆ ಇದಪ್ಪ ಅಂದ್ರೆ ಅದು ಟಾರ್ಕ್ ಮತ್ತೆ
ಇಂಪಲ್ಸಿಗಿದೆ. ಸೊ ದಟ್ ಆಪ್ಷನ್ 2 ಡಿ ಅಂಡ್ ಇ ಅಂತ ಹೇಳಿದೆಯಲ್ಲ ಅದನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ 30th ಕ್ವಶನ್, ಎ ಪರ್ಸನ್ ಈಸ್ sitting in a traveling train and facing the direction of motion. He tosses up a coin and the coin falls behind him. It can be concluded that the train is ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಚಲಿಸುವಂತ ಒಂದು ರೈಲಿನ ಮೇಲೆ ಕೂತ್ಕೊಂಡು ಅಲ್ಲಿ ಕಾಯಿನ್ ಟಾಸ್ ಮಾಡಿದ್ದಾನೆ. ಹಾಗೆ ಟ್ರೈನ್ ಮೇಲೆ ಕೂತ್ಕೊಂಡಿದ್ದಾನೆ ಅಂದ್ರೆ ಅವನ ಒಂದು ಚಲನೆ ಟ್ರೈನ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೋ ಆ ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವನು ಕಾಯಿನ್ ಟಾಸ್ ಮಾಡ್ತಾನೆ. ಮೇಲ್ಗಡೆ ಟಾಸ್ ಮಾಡಿದಂಥ ಕಾಯಿನ್ ಅವನು ಹಿಂದೆ ಹೋಗಿ ಬೀಳುತ್ತೆ. ಯಾಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಮೂಲ ಕಾರಣ ತಮ್ಗೆಲ್ಲರಿಗೂ ಕೂಡ ಗೊತ್ತು. ಏನು ಅಂದರೆ, ಟ್ರೈನ್ ಚಲಿಸ್ಬೇಕಾದ್ರೆ ಟ್ರೈನ್ ಒಳಗಡೆ ಕುಂತಂಥ ವ್ಯಕ್ತಿನೂ ಕೂಡ ಚಲಿಸ್ತಾ ಇದ್ದಾನೆ ಅಂದಾಗ ಟ್ರೈನಿನ ವೇಗ ಜಾಸ್ತಿ ಮಾಡಿದ್ರು ಅಂದ ತಕ್ಷಣನೇ ಅವನು ಕಾಯಿನ್ ಟಾಸ್ ಮಾಡಿದ ಮೇಲೆ ಟ್ರೈನಿನ ವೇಗ ಜಾಸ್ತಿ ಆಯಿತು ಅಂದರೆ ಸಪೋಸ್ ಏನಾಗುತ್ತೆ, ಅವಾಗ ಕಾಯಿನಿನ ಒಂದು ವೇಗಕ್ಕಿಂತ ಟ್ರೈನಿನ ವೇಗ ಜಾಸ್ತಿ ಆಗೋದ್ರಿಂದ ಆ ವ್ಯಕ್ತಿಯ ವೇಗನೂ ಹೆಚ್ಚಾಗುತ್ತೆ. ಆಗ ಆ ಒಂದು ವ್ಯಕ್ತಿಯಿಂದ ಹಿಂಭಾಗದಲ್ಲಿ ಕಾಯಿನ್ ಬೀಳುತ್ತೆ. ಅಂದ್ರೆ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಮೂವಿಂಗ್ ಫಾರ್ವರ್ಡ್ ಅಂಡ್ ಗೇನಿಂಗ್ ಸ್ಪೀಡ್ ಅಂದ್ರೆ ಮುಮ್ಮುಖವಾಗಿ ಚಲಿಸುತ್ತಿರೋದ್ರಿಂದಾಗಿ ಜವ ಹೆಚ್ಚಾಗತ್ತೆ ಅಂತೇಳಿ ನಾವು ಹೇಳ್ಬೋದು. ಆಪ್ಷನ್ 1 ಸರಿಯಾದ ಉತ್ತರ. 31st ಕ್ವಶನ್, ಇಲ್ಲಿ ಕೆಳಗಡೆ ಕೊಟ್ಟಂತ ಆಪ್ಷನ್ಗಳಿಗೆ ಸಂಬಂಧಪಟ್ಟ ಹಾಗೆ two bodies of mass m1 and m2 separated by a distance d, then the gravitational force of attraction between them is given by ಅಂತ ಕೊಟ್ಟಿದ್ದಾರೆ. 2 ಕಾಯಗಳ ದ್ರವ್ಯರಾಶಿ m1 ಮತ್ತೆ m2, ಹಾಗೆ ಅವುಗಳ ನಡುವಿನ ಅಂತರ d ಹೀಗಿದ್ದಾಗ ಆ ಕಾಯಗಳ ನಡುವೆ ಉಂಟಾಗುವ ಗುರುತ್ವಾಕರ್ಷಣೆಯ ಬಲ. ಇದು ನ್ಯೂಟನ್ನಿನವರ ಯೂನಿವರ್ಸಲ್ ಗ್ರಾವಿಟೇಷನ್ ನಿಯಮ ಏನ್ ಬರುತ್ತೆ, ಏನಂತ ಹೇಳ್ಬೋದು ಅಂದ್ರೆ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅಂತ ಕರಿತೀವಿ. ಅದರ ಒಂದು ನಿಯಮದ ಪ್ರಕಾರ ಸೂತ್ರ ಏನ್ ಬರುತ್ತೆ ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು m1 ಇಂಟು m2 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಸೊ ದಟ್ ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ತೀರಾ 31ನೇ ಪ್ರಶ್ನೆಗೆ. ನೆಕ್ಸ್ಟ್ 32 ಕ್ವಶನ್ ಬಂದ್ಬಿಟ್ಟು, ದ weight ಆಫ್ ಎ ಬಾಡಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ 98 kg and its weight on the surface of moon is 16.2 kg. The value of acceleration due to gravity on earth is 9.8 meter per second. What is the value of acceleration due to gravity on the surface of moon ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಕಾಯ, ಭೂಮಿಯ ಮೇಲೆ ಒಂದು ಕಾಯದ ತೂಕ 98 kg, ಅದೇ ಕಾಯದ ತೂಕ ಚಂದ್ರನ ಮೇಲೆ 16.2 kg ಇದೆ. ಹೀಗಿದ್ಮೇಲೆ ಗುರುತ್ವ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಆದ್ರೆ ಚಂದ್ರನ ಮೇಲೆ ಗುರುತ್ವದ ವೇಗೋತ್ಕರ್ಷ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದನ್ನ ಕಂಡುಹಿಡಿಬೇಕು ಅಂದ್ರೆ ನೀವು W ಇಸ್ ಈಕ್ವಲ್ ಟು ಎಂ ಇಂಟು ಜಿ ಅಂತ ಸೂತ್ರ ಬರುತ್ತೆ. ಅಂದ್ರೆ ವೆಯ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ. ಇಲ್ಲಿ ನೀವು ಅದ್ರ ಪ್ರಕಾರ ನಾವಿಲ್ಲಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಮಾಸ್ ಅನ್ನೋದನ್ನ ನಾವು ಕಾನ್ಸ್ಟೆಂಟ್ ಅಂತ ತಗೊಳ್ಳೋಣ. ಯಾಕೆ ಅಂದ್ರೆ ಭೂಮಿ ಮೇಲೆ ತೂಕ ಮಾಡುವಂತಹ ವಸ್ತು ಹಾಗೇನೆ ಏನು ಚಂದ್ರನಲ್ಲಿ ತೂಕ ಮಾಡುವಂತ ವಸ್ತು ಸೇಮ್. ಈಗಿದ್ದಾಗ ಅಲ್ಲಿ ಆಗುವಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ 6.2 ಎಲ್ಲಿ ತೋರಿಸುತ್ತೆ, ಅದೇ ವಸ್ತು ಚಂದ್ರನ ಮೇಲೆ ತೋರಿಸುತ್ತೆ 16.2, ಭೂಮಿ ಮೇಲೆ 98 ತೋರಿಸುತ್ತೆ. ಇದ್ರ ಆಧಾರದ ಮೇಲೆ 16.2 ಅನ್ನ ಡಿವೈಡೆಡ್ ಬೈ 98 ಮಾಡಿದಾಗ ಅಂದ್ರೆ ಈಗ ನೀವು ಏನ್ ಹೇಳ್ಬೋದು ಅಂದ್ರೆ ಇದರಲ್ಲಿ 9.8 ಯಾವ್ದ್ರದ್ದು, ಭೂಮಿದು 9.8 ಆಯ್ತು ಅಂದ್ರೆ ಚಂದ್ರನ ಮೇಲೆ ಅದೇ ಒಂದು ಗುರುತ್ವ ಬಲ ಏನ್ ಬರುತ್ತೆ ಅಂದ್ರೆ 98 ಇದೆ ಅಂದ್ರೆ ಅದನ್ನ ನಾವು ಒಂದು ಪಾಯಿಂಟ್ ಇಟ್ಟಿದೀವಿ ತಾನೆ, 9 ನಂತರ ಪಾಯಿಂಟ್. ಹಾಗೆ 16.2 ನಲ್ಲಿ ಒಂದು ಪಾಯಿಂಟ್ ಹಿಂದಕ್ಕೆ ಇಡಬೇಕು ಅಂದ್ರೆ ಅಲ್ಲಿಗೆ 1.62 ಆಗುತ್ತೆ. ಸೊ ದಟ್ ನೀವು ಆಪ್ಷನ್ 1 ಉತ್ತರವನ್ನ ಹೇಳಬೇಕು, 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆನಾ. 33 ಕ್ವಶನ್ ಬಂದ್ಬಿಟ್ಟು, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಡಸ್ ನಾಟ್ ಡಿಪೆಂಡ್. ಒಂದು ಕಾಯದ ಜಡತ್ವ ಮಹತ್ವವು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ 3ನೇ ಆಪ್ಷನ್ ಇದೆಯಲ್ಲ, ಆಂಗುಲಾರ್ ವೆಲಾಸಿಟಿ, ಕೋನೀಯ ವೇಗ ಅಂತೇಳಿ. ಈ ಒಂದು ಆಂಗುಲಾರ್ ವೆಲಾಸಿಟಿ ಏನಾಗಿರುತ್ತೆ ಅಂದ್ರೆ
ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಡಿಪೆಂಡ್ ಆಗಿರೋದಿಲ್ಲ. ಗೊತ್ತಾಯ್ತಲ್ಲ, ಈ ಮೂಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ ಆಗಿರೋದು ಆನ್ ಮಾಸ್, ಆಬ್ಜೆಕ್ಟಿನ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಆಕ್ಸಿಸ್ ಆಫ್ ರೊಟೇಷನಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ ಈಸ್ ನಾಟ್ ಡಿಪೆಂಡ್ ಆನ್ ಆಂಗ್ಯುಲರ್ ವೆಲಾಸಿಟಿ. ಓಕೆನಾ? ಸೊ ದಟ್ ಆಪ್ಷನ್ 3 ಉತ್ತರವನ್ನ ಹೇಳಬೇಕು ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 34th ಕ್ವಶನ್, ಎ ಸ್ಟ್ರೈಟ್ ಬೈ ಮೆಟಾಲಿಕ್ ಸ್ಟ್ರಿಪ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಅಂಡ್ ಐರನ್. ಇಫ್ ದಿಸ್ ಸ್ಟ್ರಿಪ್ ಈಸ್ ಹೀಟೆಡ್ ಟು ಎ ಹೈ ಟೆಂಪರೇಚರ್ ದೆನ್ ಇಟ್ ವಿಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ನೇರವಾದ ದ್ವಿಲೋಹದ ಪಟ್ಟಿ ಇದೆ, ಅದು ತಾಮ್ರದೊಂದು ಕಬ್ಬಿಣ ಒಂದು ಎರಡು ಸೇರ್ ಮಾಡಿರ್ತಕ್ಕಂಥದ್ದು. ತಾಮ್ರದ ಕೆಪಾಸಿಟಿ ಕೊಟ್ಟಿದ್ದಾರೆ, ಕಬ್ಬಿಣದ ಕೆಪಾಸಿಟಿ ಕೊಟ್ಟಿದ್ದಾರೆ. ಈ ಪಟ್ಟಿಯನ್ನ ಹೆಚ್ಚಿನ ಉಷ್ಣತೆಗೆ ಕಾಯಿಸಿದಾಗ ಆ ಒಂದು ಪಟ್ಟಿ ಏನಾಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆ ಪಟ್ಟಿ ಏನಾಗತ್ತಪ್ಪ ಆಕ್ಚುಲಿ ಅಂತ ಹೇಳಿದ್ರೆ ನೀವು ಬೆಂಡ್ ವಿತ್ ಕಾಪರ್ ಆನ್ ದ ಔಟರ್ ಸೈಡ್ ಅಂತ ಹೇಳ್ಬೋದು. ಅಂದ್ರೆ ತಾಮ್ರದ ಪಟ್ಟಿಯು ಹೊರಭಾಗದಲ್ಲಿರುವಂತೆ ಬಾಗುತ್ತದೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಇಲ್ಲಿ ಮೇಲ್ಗಡೆ ಕೊಟ್ಟಂತ ಒಂದು ಥರ್ಮಲ್ ಎಕ್ಸ್ಪ್ಯಾನ್ಷನಿನ ಕೋಯಿಫಿಸಿಯೆಂಟ್ ಅನ್ನ ನೀವು ನೋಡಿದಾಗ ಕಾಪರ್ ಇಂದು ಹೈಯರ್ ದ್ಯಾನ್ ಐರನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ವೆರಿ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಎಕ್ಸ್ಪ್ಯಾನ್ಷನ್ ಅಂದ್ರೆ ಕಾಪರಿನ ಎಕ್ಸ್ಪ್ಯಾನ್ಷನ್ ಮೋರ್ ದ್ಯಾನ್ ಐರನ್ ಆಗಿರೋದ್ರಿಂದಾಗಿ ಇದು ಹೊರಭಾಗಕ್ಕೆ ಬಾಗಿದ ರೀತಿಯಲ್ಲಿ ಕಾಣುತ್ತೆ. ತಾಮ್ರ ಕಬ್ಬಿಣಕ್ಕಿಂತ ಹೆಚ್ಚು ಬಾಗುತ್ತೆ. ಕಾರಣ ಇದು ಹೈಯರ್ ಎಕ್ಸ್ಪ್ಯಾನ್ಷನ್ ಅನ್ನ ಹೊಂದಿರೋದು, ಲಾಂಗರ್ ಎಕ್ಸ್ಪ್ಯಾನ್ಷನ್ ಅನ್ನ ಹೊಂದಿರೋದು ಇದಕ್ಕೆ ಕಾರಣ. ಸೊ ದಟ್ ಆಪ್ಷನ್ 4 ಸರಿಯಾದ ಉತ್ತರ. ಹಾಗೆ 35th ಕ್ವಶನ್ ಬಂದ್ಬಿಟ್ಟು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ಪೆಟ್ರೋಲ್ ಎಂಜಿನ್. ಈ ಕೆಳಗಿನ ಯಾವ ಒಂದು ಭಾಗವು ಪೆಟ್ರೋಲ್ ಎಂಜಿನಿನ ಭಾಗ ಆಗಿರುವುದಿಲ್ಲ. ಇಲ್ಲಿ ನೀವು ನೋಡಿದ್ರೆ ಆಪ್ಷನ್ 2 ಇದೆಯಲ್ಲ, ಫ್ಯೂಯಲ್ ಇಂಜನ್ ಪಂಪು ಅಂದ್ರೆ ಇಂಧನ ಇಂಜೆಕ್ಷನ್ ಪಂಪ್ ಅಂತ ಇದೆಯಲ್ಲ, ಫ್ಯೂಯಲ್ ಇಂಜೆಕ್ಷನ್ ಪಂಪು ಇದು ಪೆಟ್ರೋಲ್ ಎಂಜಿನ್ ಅಲ್ಲಿ ಇರೋದಿಲ್ಲ. ಇದನ್ನ ಬಿಟ್ಟು ಅಂದ್ರೆ ಈಗ ಅಟ್ ಮಾಡರ್ನ್ ಅಲ್ಲಿ ನಾವು ನೋಡಿದಾಗ ಅಟ್ ಪ್ರೆಸೆಂಟ್ ಅಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಅನ್ನ ಪೆಟ್ರೋಲ್ ಎಂಜಿನ್ ಅಲ್ಲಿ ಬಳಸಲ್ಲ. ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಡೀಸೆಲ್ ಎಂಜಿನ್ ಗಳಲ್ಲಿ ಬಳಕೆ ಮಾಡ್ತಾರೆ. ಸೊ ದಟ್ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 36th ಕ್ವಶನ್, ದ ರಿಲೇಷನ್ ಬಿಟ್ವೀನ್ ಎಸ್ಕೇಪ್ ವೆಲಾಸಿಟಿ ಅಂಡ್ ಆರ್ಬಿಟಲ್ ವೆಲಾಸಿಟಿ ಆಫ್ ಅರ್ತ್. ಭೂಮಿಯ ವಿಮೋಚನಾ ವೇಗ ಮತ್ತು ಕಕ್ಷಾ ವೇಗ ಇವುಗಳ ನಡುವಿನ ಸಂಬಂಧ ಯಾವುದದು ಸಂಬಂಧ? ಆಪ್ಷನ್ 2 V0 is equal to square root of 2 into VE ಅಂತ ಬರ್ತದೆ. ಇದನ್ನು ನಾವು ಏನಂತ ಕರಿತೀವಿ? ರಿಲೇಶನ್ಶಿಪ್ ಬಿಟ್ವೀನ್ ದ ಎಸ್ಕೇಪ್ ವೆಲಾಸಿಟಿ VE ಅಂತ ಹೇಳ್ತೀವಿ, ಹಾಗೆ ಆರ್ಬಿಟಲ್ ವೆಲಾಸಿಟಿಯನ್ನು V0 ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಎಸ್ಕೇಪ್ ವೆಲಾಸಿಟಿಯನ್ನ ಸ್ಕ್ವೇರ್ ರೂಟ್ ಆಫ್ 2 ಇಂಟು ZM ಡಿವೈಡೆಡ್ ಬೈ R ಅಂತ ಹೇಳ್ತೀವಿ. V0 ಅನ್ನ ಸ್ಕ್ವೇರ್ ರೂಟ್ ಆಫ್ GM ಡಿವೈಡೆಡ್ ಬೈ R ಅಂತ ಕರಿತೀವಿ. ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೇನು ಬರುತ್ತೆ ಆನ್ಸರು? ಆಪ್ಷನ್ 2 ಇರ್ತಕ್ಕಂಥ ಆನ್ಸರ್ ಬರುತ್ತೆ. ಸೊ ದಟ್ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕು. ಹಾಗೆ 37ನೇ ಕ್ವಶನ್, ದ ಆಪ್ಟಿಕಲ್ ಫೈಬರ್ಸ್ ವರ್ಕ್ ಅಂಡರ್ ದ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ದ್ವಿತೀಯ ತಂತು ಕೇಬಲ್ಗಳು ಈ ಕೆಳಗಿನ ಬೆಳಕಿನ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತವೆ? ವೆರಿ ಸಿಂಪಲ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥ ನಿಯಮದ ಆಧಾರದ ಮೇಲೆ ಆಪ್ಟಿಕಲ್ ಫೈಬರ್ಸ್ ಕೆಲಸ ಮಾಡ್ತವೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ 38th ಕ್ವಶನ್, ಇನ್ ದ ಗಿವನ್ ಫಿಗರ್ M1 and M2 ಆರ್ ದ ಪ್ಲೇನ್ ಮಿರರ್ಸ್. ದ ಆಂಗಲ್ ಬಿಟ್ವೀನ್ ದೆಮ್ θ is equal to 60 degree. ದೆನ್ ದ ನಂಬರ್ ಆಫ್ ಇಮೇಜಸ್ ಆಫ್ ದ ಆಬ್ಜೆಕ್ಟ್ ಎ ಫಾರ್ಮ್ಡ್ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರ ಕೊಟ್ಟಿದಾರಲ್ವಾ, ಇದರಲ್ಲಿ M1 ಮತ್ತೆ M2 ಗಳನ್ನ ಸಮತಲ ದರ್ಪಣಗಳು ಅಂತ ಹೇಳಿದ್ರೆ ಅವುಗಳ ಮಧ್ಯೆ ಕೋನ 60 ಡಿಗ್ರಿ ಇದೆ ಅಂತ ಅಂದಾಗ ಅಲ್ಲಿ ಏನ ಪ್ರತಿಬಿಂಬಗಳು ಎಷ್ಟು ಮೂಡ್ತವೆ ಅಂತೇಳಿ ಇದನ್ನ ನಾವು ಮಲ್ಟಿಪಲ್ ರಿಫ್ಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಡ್ಜಸ್ಟ್ ಮಾಡಿರ್ತಕ್ಕಂಥದ್ದನ್ನ ಆಧಾರವಾಗಿ ಇಟ್ಕೊಂಡ್ರೆ ಇಲ್ಲಿ ನೀವು ನಂಬರ್ಸ್ ಅನ್ನ ಹೇಳಬೇಕು ಅಂದ್ರೆ ವೆರಿ ಸಿಂಪಲ್. ಏನ್ ಮಾಡಬೇಕು ಅಂದ್ರೆ ಸೂತ್ರ ಬರುತ್ತೆ. ಏನಪ್ಪಾ ಅದು ಅಂದ್ರೆ n is equal to 360 ಡಿಗ್ರಿ ಡಿವೈಡೆಡ್ ಬೈ θ ಮೈನಸ್ 1 ಅಂತ. ಇದ್ರ ಪ್ರಕಾರ 360 ಡಿಗ್ರಿ ಡಿವೈಡೆಡ್ ಬೈ θದ ಬೆಲೆ 60 ಹಾಕಿದ್ರಿ ಅಂದ್ರೆ -1 ಮಾಡ್ತೀರಾ. 0 0 ಕ್ಯಾನ್ಸಲ್ ಮಾಡಿ 6ರಿಂದ 36 ಬಾಗಿಸಿದ್ರೆ 6 ಬರುತ್ತೆ. 6ಕ್ಕೆ -1 ಕೂಡಿದ್ರೆ 5 ಬರುತ್ತೆ. ಅಲ್ಲಿಗೆ ನಂಬರ್ ಆಫ್ ಇಮೇಜಸ್ ಎಷ್ಟು ಅಂದ್ರೆ 5. ಸೊ ದಟ್
ಆಪ್ಷನ್ 3 ಅನ್ನ ನೀವು ಉತ್ತರವನ್ನಾಗಿ ಹೇಳ್ತೀರಾ. ಹಾಗೆ 39ನೇ ಕ್ವಶನ್, ದ ಟೈಪ್ ಆಫ್ ಮಿರರ್ ಯೂಸ್ಡ್ ಬೈ ದ ಡೆಂಟಲ್ ಸರ್ಜನ್ಸ್ ಆಸ್ ಇನ್ಸ್ಪೆಕ್ಷನ್ ಮಿರರ್ಸ್ ಟು ವ್ಯೂ ದ ಡೆಂಟಲ್ ಕ್ಯಾವಿಟೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದಂತ ವೈದ್ಯರು ದಂತಕ್ಷಯಗಳನ್ನು ವೀಕ್ಷಿಸಲು ಬಳಸುವಂತಹ ದರ್ಪಣದ ವಿಧ ಯಾವುದು? ವೆರಿ ಸಿಂಪಲ್, ಅದು ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಕಾರಣ ಈ ಒಂದು ಕಾನ್ಕೇವ್ ಮಿರರ್ನಿಂದಾಗಿ ಇಮೇಜ್ನ ಸೈಜ್ ದೊಡ್ಡದಾಗಿ ಎನ್ಲಾರ್ಜ್ ಆಗಿ ಕಾಣಿಸ್ತದೆ. ಇದರಿಂದಾಗಿ ಕ್ಯಾವಿಟಿಯ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಉದ್ದೇಶದಿಂದಾಗಿ ಅಂದರೆ ಎನ್ಲಾರ್ಜ್ಡ್ ಅಪ್ರೈಟ್ ಇಮೇಜ್ ಅನ್ನ ಫಾರ್ಮೇಷನ್ ಮಾಡೋ ಕೆಪಾಸಿಟಿ ಕಾನ್ಕೇವ್ ಮಿರರ್ ಇರೋದ್ರಿಂದ ಕಾನ್ಕೇವ್ ಮಿರರ್ ಅನ್ನ ಬಳಕೆ ಮಾಡ್ತಾರೆ. ಇದಾದ ನಂತರದಲ್ಲಿ ಫಿಸಿಕ್ಸಿಗೆ ಸಂಬಂಧಪಟ್ಟಂತಹ ಕೊನೆಯ ಪ್ರಶ್ನೆ, ಇಫ್ ದ ಟೆಂಪರೇಚರ್ ಆಫ್ ಎ ಬ್ಲ್ಯಾಕ್ ಬಾಡಿ ಈಸ್ ಡಬಲ್ಡ್ ದೆನ್ ದ ಅಮೌಂಟ್ ಆಫ್ ಹೀಟ್ ರೇಡಿಯೇಷನ್ಸ್ ಎಮಿಟೆಡ್ ಬೈ ಇಟ್ ಪರ್ ಸೆಕೆಂಡ್ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು ಕಪ್ಪು ಕಾಯದ ಉಷ್ಣತೆಯನ್ನ 2 ಪಟ್ಟು ಹೆಚ್ಚಿಸಿದಾಗ ಅದರಿಂದ ಹೊರಬರುವ ಉಷ್ಣ ವಿಕಿರಣಗಳ ಪ್ರಮಾಣವು ಪ್ರತಿ ಸೆಕೆಂಡಿಗೆ ಎಷ್ಟಿರುತ್ತೆ ಅಂತೇಳಿ ಇಲ್ಲಿ ನಾವು ಉತ್ತರವನ್ನಾಗಿ ನೋಡೋದಾದರೆ ಇಲ್ಲಿ ಒಂದು ಸ್ಟೆಫನ್ ಬೋಲ್ಟ್ಜ್ಮನ್ ಲಾ ಅಂತ ಬರುತ್ತೆ. ಅದೇನು ಬರುತ್ತೆ, ಏನು ಹೇಳುತ್ತಪ್ಪ ಅಂದರೆ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T⁴ ಅಂತ ಬರುತ್ತೆ. ಇಲ್ಲಿ ನಾವು ಟಿಯನ್ನು ಡಬಲ್ ಮಾಡ್ತಾ ಇದ್ದೀವಿ, ಟೆಂಪ್ರೇಚರ್ನ ಡಬಲ್ ಮಾಡ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ, T⁴ ಇದೆಯಲ್ವಾ, ಈ T⁴ ಇರೋ ಜಾಗದಲ್ಲಿ ಟಿನ ಜಾಗದಲ್ಲಿ ನೀವು 2 ಹಾಕಿದ್ರಿ ಅಂದರೆ 2ಗೆ ಪವರ್ 4 ಮಾಡಿದರೆ 2 2 4, 4 2 8, 8 2 16 ಅಂದರೆ 16 ಪಟ್ಟು ಹೆಚ್ಚಾಗತ್ತೆ ಅಂತ ಅರ್ಥ. ಸೊ ದಟ್ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ ಈ ಒಂದು 40ನೇ ಪ್ರಶ್ನೆಗೆ. ಓಕೆನಾ? ಸೊ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳು 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ವಿಶ್ಲೇಷಣೆಯ ಸಮೇತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಒಂದು ಪೇಪರಿಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸಲ್ಲಿ ಬರುವ 40 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.